ಫೆರಾರಿ 812 ಅದನ್ನ ನೋಡಕ್ಕೆ ಕಾರ್ ನಿಲ್ಸಿ ಓಡ್ ಬಂದಿದ್ದಾರೆ ನೋಡಿ ಗೈಸ್. ಕಾರ್ಗಳನ್ನ ನೋಡ್ಕೊಂಡು ವಾಪಸ್ ಇವಾಗ ಹೊರಡ್ತಾ ಇದೀವಿ ನಾವು. ಏನೋ ನಿದ್ದೆ ಆಗೋತಿ 2 ವರ್ಷ ಇದೆನಾ ಅಲ್ಲ ಸೂಟು 2 ವರ್ಷಕ್ಕೆ ಅದೇ ಬ್ಲೇಸರ್ ಚೇಂಜ್ ಮಾಡ್ತೀನಿ. ಅಷ್ಟೇ ನಂದು ರೆಡಿ. ನಾನು ಸ್ಲಿಪ್ಪರ್ ಹಾಕೊಂಡು ಕಾಯ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ನಿಮ್ಮ ಪ್ರೀತಿ ಇಡ್ಸ್ತಾಸ್ತಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಡ್ ಮೊದಲನೇದಾಗಿ ಸಾರಿ ನಿಮ್ಮೆಲ್ಲರಿಗೂ. ಆಲ್ಮೋಸ್ಟ್ ನಾನು 1 ಮಂತ್ ಆಯಿತು ವ್ಲಾಗ್ ಮಾಡಿ. ಐ ಟುಕ್ ಅ ಲಾಂಗ್ ಬ್ರೇಕ್. ನಾನು ನಿಜವಾಗ್ಲೂ ಯಾವತ್ತೂ ಇಷ್ಟೊಂದು ಬ್ರೇಕೇ ತಗೊಂಡಿರ್ಲಿಲ್ಲ ನನ್ನ ಚಾನಲಲ್ಲಿ. ಫಸ್ಟ್ ಟೈಮ್ ನಾನು ಇಷ್ಟೊಂದು ಬ್ರೇಕ್ ತಗೊಂಡಿದ್ದು ಆಫ್ಟರ್ ನಮ್ಮ ಅಕ್ಕನ ಭಾವನ ಮದುವೆ ಆದಮೇಲೆ. ಬಿಕಾಸ್ ಅಪ್ಸ್ ಅಂಡ್ ಡೌನ್ಸ್ ಸಿಕ್ಕಾಬಡೆ ಆಯಿತು. ನನಗೆ ತುಂಬಾ ಹುಷಾರಿರಲಿಲ್ಲ, ಸಮ್ಟೈಮ್ಸ್ ಹಂಗಾಗ್ತಿತ್ತು. ಆ್ಯಂಡ್ ಐ ಟುಕ್ ಅ ರಿಕವರಿ. ಆ್ಯಂಡ್ ನನಗೆ ಇಂಟರ್ನ್ಶಿಪ್ಸ್ ಬೇರೆ ನಡೀತಿತ್ತು. ಸೊ ಅದರಿಂದ ಹೋಗಿ ಬರೋದು ಲೈಕ್ ವ್ಲಾಗ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು. ಆ್ಯಂಡ್ ಇರಲಿ ಬಿಡು, ಒಂದು ಸ್ಮಾಲ್ ಬ್ರೇಕ್ ನನಗೂ ಅಂತ ಐ ಥಾಟ್ ದಟ್ಸ್ ಓಕೆ ಅಂದ್ಬಿಟ್ಟು ಐ ಟುಕ್ ಅ ಬ್ರೇಕ್. ಸೊ ಐ ಥಾಟ್ ಆಲ್ಮೋಸ್ಟ್ 1.5 ಮಂತ್ ಆದಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ. ಆ್ಯಂಡ್ ಐ ಹ್ಯಾವ್ ಅ ಮೋರ್ ಎನರ್ಜಿ. ಇನ್ಮೇಲಿಂದ ಜಾಸ್ತಿ ನಿಮ್ಮೆಲ್ಲರಿಗೂ ವ್ಲಾಗ್ಸ್ ಮಾಡಿ ಹಾಕ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ನಮ್ಮ ರಕ್ಷಿತ್ ಮದುವೆ ಬಗ್ಗೆ. ಆ್ಯಂಡ್ ರಕ್ಷಿತ್ ಎಂಗೇಜ್ಮೆಂಟ್ ವಿಡಿಯೋ ಕೂಡ ಮಾಡಿ ನಿಮ್ಮೆಲ್ಲರಿಗೂ ಪೋಸ್ಟ್ ಮಾಡಿದ್ದೆ, ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ನಮ್ಮ ರಕ್ಷಿತ್ನ ಮದುವೆ ವ್ಲಾಗ್. ಗೈಸ್ ಲಿಟ್ರಲಿ ಎಲ್ಲರೂ ಹೋಗಿದ್ದಾರೆ. ನಾವೇ ಇವಾಗ ಹೊರಡ್ತಾ ಇರೋದು 4 ಗಂಟೆಗೆ ಲೇಟಾಗಿ. ಬಿಕಾಸ್ ನಾನು ಅಕ್ಕನ ಪಿಕ್ ಮಾಡಬೇಕಿತ್ತು. ಸೊ ಅದರಿಂದ ನಾವು ಲೇಟಾಗಿ ಹೊರಟಿದ್ದೀವಿ. ಆ್ಯಂಡ್ ನಮ್ಮ ಮೇಘ ಮತ್ತೆ ದರ್ಶನ್ ಬ್ರೋ ಮತ್ತೆ ವಿನಯ್ ಮುದಾಸಿರ್ ಅವರು ಒಂದು ಕಾರಲ್ಲಿ ಹೋಗಿದ್ದಾರೆ. ಮತ್ತೆ ರಕ್ಷಿತ್ ಅವರೆಲ್ಲ ಬೆಳಗಿನ ಹೊರಟ್ಬಿಟ್ರು 11-12 o'clock ಹಾಗೆ. ಸೊ ನಾವು ಇವಾಗ ಹೊರಡ್ತೀವಿ. ಆಲ್ಮೋಸ್ಟ್ 7ಗೆ ಮೈಸೂರಿಗೆ ರೀಚ್ ಆಗ್ತೀವಿ. ಬೈ ಟೈಮ್ ಇವ್ರು ಎಕ್ಸ್ಪ್ರೆಸ್ ಹೈವೇಲಿ ಹೋಗೋಣ ಅಂದಿದ್ದಾರೆ. ಸೊ ಅದರಿಂದ ಲೆಟ್ ಮೀ ಸಿ, ನಾನು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದು. ಆ್ಯಂಡ್ ರಕ್ಷಿದ್ದು ಹಳದಿ ಮೆಹಂದಿ ಎಲ್ಲ ಇತ್ತು. ಬಟ್ ನಾವು ಯಾರು ಹಳ್ಳಿಗೆ ಹೋಗಿರಲಿಲ್ಲ, ಮೆಹಂದಿಗೆ ಹೋಗಿದ್ವಿ. ಮೆಹಂದಿ ಹಾಕ್ಸ್ಕೊಂಡಿದ್ವಿ ಎಲ್ಲರೂ. ಆ್ಯಂಡ್ ಈಕೆ ಇದು ಆ್ಯಂಡ್ ದಟ್ಸ್ ಆಲ್. ಆ್ಯಂಡ್ ನನ್ನ ಜೊತೆ ಇವತ್ತು ಯಾರ್ಯಾರು ಇದ್ದಾರೆ ಅಂತ ನಮ್ಮ ಅಕ್ಕ ಹತ್ತ ಮೇಲೆ ಗೈಸ್ ಎಲ್ಲರನ್ನೂ ಮಾತಾಡಿಸ್ತೀನಿ. ಅಟ್ಲೀಸ್ಟ್ ಹಾಯ್ ಆದ್ರೂ ಹೇಳ್ತೀನಿ ನಿಮ್ಮೆಲ್ಲರಿಗೂ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಮೈ ವಿಡಿಯೋ. ಸಿಡಿ ನೋಡಿ, ಮನೋಜು ಸಿಡಿ ಯಾರು ಪೂಜೆ ಮಾಡಿದ್ದು? ನೀವು ಅಮ್ಮನೇನಾ? ಅವ್ರ ಅಮ್ಮ ಪೂಜೆ ಮಾಡಿ ಊರಿಗೆ ಹೋದ್ರಾ? ಸೊ ಓಕೆ ಅಲ್ಲಿ ಫಂಕ್ಷನ್ ಇತ್ತು ಅಂತ ಅವ್ರ ಅಮ್ಮ ಹೋದ್ರಂತೆ. ನೋಡಿ ಅವ್ರ ಅಮ್ಮ ಚೆನ್ನಾಗಿ ನೀಟಾಗಿ ಯಾವಾಗ್ಲೂ ಹೊರಡಕ್ ಮುಂಚೆ ನಿಮ್ಮ ಅಮ್ಮನ ಹತ್ರನೇ ಪೂಜೆ ಮಾಡೋದು. ಸೊ ಅವ್ರ ಅಮ್ಮನೇ ಪೂಜೆ ಮಾಡಿ ಕಳ್ಸಿದ್ದಾರೆ. ಮಲ್ಗೆ ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿ ಕಾರಿಗೆ. ನೈಸ್. ಪಕ್ಕ ಆಕ್ಸಿಡೆಂಟ್ ಜಾಮ್ ಆಗಿದ್ಯಾ? 100% ಆಗಿದೆ. ಯಾವುದೋ ಸೊ ಲಿಟ್ರಲಿ ಈ ಆಕ್ಸಿಡೆಂಟ್ ಆಗಿದ್ದು ಗೂಳೂರು ಹತ್ರ. ಸೊ ಗೂಳೂರು ಹತ್ರ ಆಗ್ಬೇಕಾದ್ರೆ ನಿಜವಾಗ್ಲೂ ತುಂಬಾ ಭಯ ಆಯಿತು. ಜಸ್ಟ್ ನಮ್ಮ ಕಣ್ಮುಂದೆ ಹಿಂಗೆ ಆಗಿದೆ ಅದು. ಬಟ್ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ನಾನಂತೂ ಹಿಂದೆ ಅಲ್ಲಿ ಕೂತಿದ್ದಾಗ. ಬಟ್ ಇವ್ರು ಹೇಳಿದ್ರು ಆಕ್ಸಿಡೆಂಟ್ ಆಯಿತು ಅಂತ. ಬಟ್ ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ. ನಿಜವಾಗ್ಲೂ ಅಲ್ಲಿ ಇದ್ದಿದ್ದು ಪಾಪ ತುಂಬ ಜನ ಲೇಡೀಸ್ ಇದ್ದರು ಆ ಕಾರಲ್ಲಿ. 3 ಜನನಷ್ಟೇ ನಾನು ನೋಡ್ಲಿಕ್ಕಾಗಿದ್ದು. ಸಿಕ್ಕಾಪಟ್ಟೆ ಜಜ್ಜೋಗಿದೆ. ಕಾರ್ನೇ ಎತ್ತೆತ್ತಿಡ್ತಾ ಇದ್ರು, ಅಷ್ಟು ಆಕ್ಸಿಡೆಂಟ್ ಆಗಿದೆ. ಸೊ ಡ್ರೈವ್ ಮಾಡಬೇಕಾದ್ರೆ 5 ನಿಮಿಷ ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ. ದಯವಿಟ್ಟು ಎಲ್ಲರೂ ಪ್ಲೀಸ್ ಇಟ್ಸ್ ಮೈ ರಿಕ್ವೆಸ್ಟ್. ನಿಮಗೋಸ್ಕರ ನಮಗೋಸ್ಕರ ಅಂತ ನಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ. ಸೊ ಅದರಿಂದ ದಯವಿಟ್ಟು ನಿಧಾನಕ್ಕೆ ಹೋಗಿ. ಆ್ಯಂಡ್ ಆ ಹುಡುಗಿರೋ ಅಷ್ಟೇ ಪಾಪ ಆರಾಮಾಗಿ ಸೇಫ್ ಆಗಿದ್ರು. ಥ್ಯಾಂಕ್ ಗಾಡ್. ಅದೊಂದು ಯಾರಿಗೂ ಏನೂ ಆಗಿಲ್ಲ. ಸ್ವಲ್ಪಗಳ ಗಾಯಗಳಂತೂ ತುಂಬ ಆಗಿತ್ತು ಅವರಿಗೆ. ಬಟ್ ಅದೊಂದಿದೆ. ಬಟ್ ದೇ ಆರ್ ಆಲ್ ಲೈಫ್ ಸ್ಟಿಲ್. ಸೊ ಆದ್ದರಿಂದ ನಿಧಾನಕ್ಕೆ ಹುಷಾರಾಗಿ ಹೋಗಿ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಮೈಸೂರು ಎಕ್ಸ್ಪ್ರೆಸ್ ಹೈವೇದು ಹೆಂಗಿರುತ್ತೆ ಅಂತ. ನಿಜವಾಗ್ಲೂ ನಾನಂತೂ ಬಂದಿರಲಿಲ್ಲ. ಇವ್ರ ಮದುವೆಗೆ ಹೋಗ್ಬೇಕಾದ್ರೆ ಐ ಥಿಂಕ್ ಪಾಂಡುಪುರದ ಮೇಲೆ ಹೋಗಿದ್ವಿ ನಾವು. ಸೊ ಆದ್ದರಿಂದ ಇದೇ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೊಟ್ಟೋಗೋಣ, ಬೇಗ ಹೋಗ್ಬೋದು ಅಂತ. ಬಟ್ ನಾವು ಬೇಗನೆ ರೀಚ್ ಆಗ್ತಿದ್ವಿ. ಈ ಟೋಲಲ್ಲಿ ನಿಲ್ಲಿಸ್ಬಿಟ್ಟು ಕಾರ್ ನೋಡಬೇಕು ಇವರೆಲ್ಲ ಅಂದ್ಬಿಟ್ಟು ಹಾಫ್ ಅನ್ ಅವರ್ ಲೇಟ್ ಮಾಡಿದ್ರು. ಸೊ ಅದರಿಂದ ನೋಡಿ ಕತೆ. ಆಲ್ಮೋಸ್ಟ್ ನಿಯರ್ ಮೈಸೂರು ಹತ್ರ ಇದ್ದೀವಿ. ಬಟ್ ನಾನು ಯಾರು ಇನ್ನೂ ತೋರಿಸಿಲ್ಲ ವ್ಲಾಗಲ್ಲಿ. ನಮ್ಮ ಬಾವ ಮತ್ತೆ ಮನೋಜ್ ಇಬ್ರು ಯಾವುದೋ ಕಾರ್ ನಿಂತಿದ್ದು ಸಕ್ಕತ್ತಾಗಿದೆ. ನಂಗೆ ಅದು ಹೆಸರು ಗೊತ್ತಿಲ್ಲ ಲಿಟ್ರಲಿ. ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಆ ಕಾರ್ನ ನೋಡಬೇಕು ಅಂತ ಗಾಡಿ ಸೈಡಿಗೆ ಹಾಕಿ ಹೋಗಿದ್ದಾರೆ. ಕಾರ್ ಕ್ರೇಜಸ್ ಇರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಹುಡುಗರಿಗೆ ಬನ್ನಿ ತೋರಿಸ್ತೀನಿ.
ಫೆರಾರಿ 812 ಅದನ್ನ ನೋಡಕ್ಕೆ ಕಾರ್ ನಿಲ್ಸಿ ಓಡ್ ಬಂದಿದ್ದಾರೆ ನೋಡಿ ಗೈಸ್. ಇದೆ ಕಾರು ಸಕ್ಕದಾಗಿದೆ. 4x4 ಆಯ್ತು. ಕಲರ್ ಸಕ್ಕದಾಗಿದೆ ಅಲ್ಲ ಕಾರು. ಹೆಂಗನ್ಸ್ತು? ಸಕ್ಕದಾ? ತುಂಬಾ ನೋಡ್ಕೊಂತ ಇದೀವಿ. ಹೌದಾ? ನೋಡಿದ್ರಾ? ತಗೋಬೋದಾ ಗೈಸ್? ನಮ್ ಭಾವ ನೋಡಿ ಗೈಸ್, ಮದ್ವೆಗೆ ಹೋಗ್ತಿದ್ದವ್ರನ್ನ ಕಾರ್ ನಿಲ್ಸಿ ಕಾರ್ ನೋಡಿ. ವಿಡಿಯೋ ಗೈಸ್ ನೋಡಿ ನನ್ನ ಬ್ಲಾಗಲ್ಲಿ ಯಾರ್ಯಾರಿದ್ದಾರೆ ಇವತ್ತು ಅಂದ್ರೆ ನಮ್ಮ ಅಕ್ಕ. ಹಾಯ್ ಹೇಳೆ ಮುಂದೆ ತಿರುಗಿ. ನಮ್ಮ ಭಾವ ಹಾಯ್. ಮನೋಜ್ ಹಾಯ್ ಹೇಳಿ. ತೋರ್ಸು ನಿನ್ ಮೆಹಂದಿ ಇರ್ಲಿ. ಬ್ಯಾಕ್ ಸೈಡ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಲ್ಲಿ. ನಂದು ಬಂದಿದೆ ಆನ್ ಬ್ಯಾಕ್. ಇಷ್ಟು ಬಂದಿದೆ. ಬನ್ನಿ, ಇಷ್ಟು ದೂರ ನಡ್ಕೊಂಡ್ ಬಂದಿದೆ. ಇವ್ರುಗಳು ಹುಚ್ಚಿಗೆ ಕೀ ಕೊಟ್ನಲ್ಲ, ಬ್ಯಾಗಲ್ಲಿದೆ. ಬ್ಯಾಗಲ್ಲಿದೆ ಕೀ. ಇಲ್ಲ ಇಲ್ಲ ಸಾರಿ ತಗೊಳ್ಳಿ. ಬನ್ನಿ ಹೊರಡೋಣ. And finally enter to ನಮ್ಮ ಮೈಸೂರು. ಮೈಸೂರು ನಮ್ಮೂರು ಯಾವೂರು. ಫೈನಲಿ ಮೈಸೂರು ಔಟರ್ ರಿಂಗ್ ರೋಡ. ಎಸ್ ಎಸ್. ಇಲ್ಲಿಂದ ಎಷ್ಟು ನಿಮಿಷ ಇನ್ನ? 18 ಮಿನಿಟ್ಸ್ ಅಲ್ಲಿ ನಾವು ನಮ್ಮ ಲೊಕೇಶನ್ ರೀಚ್ ಆಗಿ ರೆಡಿ ಆಗ್ತೀವಿ ಗೈಸ್. ಬನ್ನಿ ನೋಡೋಣ. ಇಲ್ಲ 800 ಮೀಟರ್ ಒಳಗಿದೆ. ಇಲ್ಲೇ ಚೌಟ್ರಿ. 6 ಕಿಲೋಮೀಟರ್ ಅಂದ್ರಲ್ವಾ? ಬಸ್ ಇಳಿತಾ ಇದಾರೆ ಇಷ್ಟೊಂದ್ ಜನ. ಲೆಫ್ಟ್ ಲೆಫ್ಟ್. ಅವಾಗ್ಲೇ ಹೆಂಗ್ ಹೋಗಿದ್ವಿ ಮತ್ತೆ? ರೈಟ್ ಲೆಫ್ಟ್ ಲೆಫ್ಟ್. ಲೆಫ್ಟ್ ಅಲ್ಲಿ ಏನು ಇಲ್ಲ ಅಂತ ಅಂದಿದ್ದಕ್ಕೆ ಮಕ್ಕರ್ ಆಗಿದ್ ನಾವಲ್ಲಿ. ಬಟ್ ಗೊತ್ತಾಗಲ್ಲ ಸಿಡಿ. ನಮಗೆ ಫಸ್ಟ್ ಟೈಮ್ ಗೊತ್ತಿರೋದು. ಮತ್ತೆ ಲೆಫ್ಟ್ ಹಿಂಗೆ ಸೈಡ್. ಯಾವ ಕಡೆ? ಇಲ್ಲ ಹಾಕಿರು, ಮುಂದೆ ಹಾಕಿರು. ಫೈನಲಿ ನಮ್ಮ ಲೊಕೇಶನ್ ನಾವು ರೀಚ್ ಆಗ್ಬಿಟ್ಟಿದೀವಿ ಬೈ 7:15ಗೆ. ಎಷ್ಟೊತ್ತಿಗೆ ಕರ್ಕೊಂಬರ್ತೀನಿ ಅಂದಿದ್ರಿ ನೀವೆಲ್ಲ? 6:30 ಅಂದಿದ್ರಿ. ಆ ಕಾರ್ ನೋಡೋದಿಕ್ಕೆ ಲೇಟ್ ಆಯ್ತು ಗೈಸ್. ನಾನೊಬ್ಳು ಮನುಷ್ಯಳು ಇದ್ದೀನಿ. ಇದರಲ್ಲಿ ರೆಡಿ ಆಗಿ ಒಂದು ತೊಟ್ಟು ಕೂಡ ವಿಡಿಯೋ ಮಾಡಿರ್ಲಿಲ್ಲ ಗೈಸ್. ಬಟ್ ಸ್ಟಿಲ್ ಇವಾಗ ಊಟ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಿದ್ದೀನಿ. ಮೇಲೆ ಇದು ನಾವು ಫೋಟೋ ಸೆಷನ್ ಮಾಡಿಲ್ಲ. ಫೋಟೋ ಸೆಷನ್ ಮಾಡ್ಬೇಕಾದ್ರೆ ಇನ್ನೊಂದ್ಸತಿ ವಿಡಿಯೋ ಮಾಡ್ತೀನಿ. ನನ್ನ ಜೊತೆ ಎಲ್ಲರೂ ಇದ್ದಾರೆ. ಹಾಯ್ ಹೇಳ್ರೆ. ಹಾಯ್ ಹೇಳಿ. ಮೇಘ ಹಾಯ್. ಇನ್ನ ಎಷ್ಟೊಂದು ಸಲ ಬರಬೇಕು. ವೇಟಿಂಗ್. ರಕ್ಷಿತ್ ಮದ್ವೆ ಡಿಶಸ್. ಏನದು? ಸೋ ಸ್ವೀಟ್, ಮೈ ಫೇವ್ರೆಟ್ ಗೈಸ್. ಎಲ್ಲ ಯಮ್ಮಿ 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 ಥಿಂಗ್ಸ್ ಹಾಕ್ತಾ ಇದ್ದಾರೆ. ಅಮ್ಮ ಜಿಲೇಬಿ ನೋಡು. ಯಮ್ಮಿ ಕ್ರೇಜಿ ಗಾಯ್ಸ್, ಕ್ರೇಜಿ. ಎಲ್ಲ ರಿಯಲಿ ಲಿಟ್ರಲಿ ಇಡೀ ಚೌಲ್ಟ್ರಿ ಖಾಲಿ ಆಗಿದೆ. ಇವಾಗ ಫೋಟೋ ತೆಗೆಸ್ಕೊಳಕ್ ಹೋಗ್ತಾ ಇದೀವಿ ನಾವು. ಅಂಡ್ ಇದು ಇವರಿಬ್ರು ಎಂಟ್ರಿ ಇತ್ತಿದ್ದು ಗೌನ್ ಹಾಕೊಂಡಿದ್ರಲ್ವಾ, ಸೊ ಬಾಲ್ ಗೌನ್ ಅಂತ ಎಂಟ್ರಿಗೆ. ಅಂಡ್ ಇವ್ರು ಇವಾಗ ಕುತ್ಕೊಳಕ್ ಹೋದ್ರು ಅನ್ಸುತ್ತೆ. ಸ್ವಲ್ಪ ತರ ಕುತ್ಕೊಂಡು ನೋಡೋಣ ಅಲ್ವಾ ಲಿಟ್ರಲಿ. ಒಳ್ಳೆ ಈಗ ಅತಿಥಿಗಳು ಈಗ ಬಂದಿದ್ದೀರಾ. ಎಲ್ಲ ಅತಿಥಿಗಳಿಗೆ ನಮ್ಮ ಬ್ಲಾಗಿಗೆ ಸ್ವಾಗತ. ಹಾಯ್ ಅತಿಥಿ. ಅತಿಥಿಗಳೇ ನಮಗೆ ಸ್ವಾಗತ. ನಿಮಗೂ ಎಲ್ಲ ಅತಿಥಿಗಳು ನಮ್ಮ ಬ್ಲಾಗಿಗೆ ಬಂದಿದ್ದಾರೆ. ರಕ್ಷಿತ್ ರಿಯಾಕ್ಷನ್ ಹೆವಿ ಅಂದ್ರೆ ಹೆವಿ ಟಯರ್ಡ್ ಆಗಿದೆ. ಬಟ್ ಆಲ್ರೆಡಿ 10:30 ಆಗೋಗಿದೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಕ್ಯೂ ಅಲ್ಲಿ ನಿಂತ್ಕೊಂಡು ಈಗ ಫೋಟೋ ಸೆಷನ್ ಮಾಡಿ ರಕ್ಷಿತ್ ಮದುವೆಯಲ್ಲಿ
ನಾವು ತುಂಬಾ ಬುದ್ಧಿವಂತರು, ನಾವು ಲಿಟ್ರಲಿ ತುಂಬಾ ಬುದ್ಧಿವಂತರು. ಫಸ್ಟೇ ಊಟ ಮಾಡಿಬಿಟ್ಟು ಆಮೇಲೆ ಫೋಟೋ ಸೆಷನ್ ಮಾಡಿಸ್ಕೊಂತ ಇದ್ದೀವಿ. ನಮ್ಮ ಥರ ಯಾರು ಇರಲ್ಲ. ಇದೆ ಇಷ್ಟು ಬುದ್ಧಿವಂತರು ಅಂತ ಅನ್ಸುತ್ತೆ. ರತ್ತ ರಾಯನ ಮಗಳೇ ಅನ್ನಂಗಾಯ್ತು ಈ ಆಟ ಎಲ್ರಿಗೂ. ನಿಮಗಿದ್ಯಾ? ನನಗಂತೂ ಕೆಲಸ ಇಲ್ಲ, ನಂದು ಇದೇ ಕೆಲಸ ಜೀವನದಲ್ಲಿ. ಇದರಲ್ಲಿ ಒಂದ್ ರೌಂಡ್ ಚೌಟ್ರಿನ ತೋರಿಸ್ತೀನಿ ನೋಡಿ. ಫುಲ್ ಯಾರು ಇಲ್ಲ. ಹೇಳಿ ಅಲ್ಲ, ಹಾಯ್ ಹೇಳಿ. ದರ್ಶನ್ ಎಲ್ಲಿ? ಎರಡನೇ ಸಲ ಹೇಳ ಹಾಯ್. ಎರಡನೇ ಸಲ ಸ್ನೂಪಿನ್ ಬೇರೆ ಕರ್ಕೊಂಡ್ರು. ಇಲ್ಲೇ ಸ್ನೂಪಿನ್ ಹಿಡ್ಕೊಂಡಿದ್ದಾರೆ. ಅಡ್ಡ ಬಂದ್ಬೇಡ್ರಿ ನೋಡಿ, ಸ್ನೂಪಿನ್ ಇಟ್ಟಿದ್ದಾರೆ. ಶಿವಾನಿ ಕೂಡ ನಾನು ಫೋಟೋ ತೆಗಿದೆ ಫೋಟೋ ತೆಗಿತೀರಾ? ಅಲ್ಲಿಂದ ನೀವು ಬನ್ನಿ, ಈಗ ನೆಕ್ಸ್ಟ್ ನಾವೇ. ಅಲ್ಲಿ ಇನ್ನೂ ತಗಸ್ಕೊತವ್ರಿ. ಚೆನ್ನಾಗಿದೆ ರಕ್ಷಿತ್. ಅಲ್ಲಿ ಅಲ್ಲಿ ಕುತ್ಕೋಬೇಡಿ, ಒಂದ್ ನಿಮಿಷ ಕುತ್ಕೊಳ್ಳಿ. ಆಯ್ತು, ಆಯ್ತಾ ಕುತ್ಕೊಂಡಿ ಬರ್ಬೋದಾ? ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್ಸ್ ಇಬ್ರಿಗೂ. ಮೂವಿ ನೋಡಿ ಗೈಸ್. ಈಗ ಎಳ್ನೀರು ತಂದ್ಕೊಟ್ರೆ ನಂದಿನಿ ಆಂಟಿಗೆ ಏನಾದ್ರು ಬರ್ಬೋದು. ಇರ್ಲಿ ಹೇಳಿ ಬೇಗ. ನೀವು ಪಾಸ್ ಇಲ್ಲ ಹೇಳ್ಬೇಕು, ಹೇಳು ಹೇಳಿ. ರಕ್ಷಿತ್ ಇಸ್ ಗೆಟಿಂಗ್ ಮ್ಯಾರಿಡ್ ಟುಮಾರೋ. ಓ ಸೂಪರ್. ನೀವು ಹೇಳು ಸಮಥಿಂಗ್. ಆಲ್ ದಿ ಬೆಸ್ಟ್ ರಕ್ಷಿತ್. ಓಕೆ, ನಿಮ್ಗೆ ಹೆಂಗ ಅನ್ಸ್ತಿದೆ? ನಿಮ್ಗೆ ನಿಮ್ಗೆಲ್ಲ ಏನ್ ಅನ್ಸ್ತಿದೆ? ಬಾಯ್ ಗರ್ಲ್ ಫ್ರೆಂಡ್, ಇದು ಬಾಯ್ ಬಾಯ್ ಫ್ರೆಂಡ್. ಮುಖ ಚಿತ್ರ ತೋರಿಸಿ. ನಿಮ್ದೇಳಿ ದೇವರ ಕೊಟ್ಟ ಅಣ್ಣ. ಆಂಟಿ ನಿಮ್ಗೆ ಹೆಂಗ್ ಅನ್ಸ್ತಿದೆ? ಅಲ್ಲ ಆಂಟಿ, ನಿಮ್ಗೆ ಹೆಂಗ್ ಅನ್ಸ್ತಿದೆ ನಿಮ್ ಮಗ ಮದ್ವೆ ಆಗ್ತಿರೋದು? ಜಾಸ್ತಿ ಖುಷಿ ಆಗ್ತಿದ್ಯಾ? ಅಳು ಬರ್ತಾ ಇದೆಯಾ? ನಿಮ್ಗೆ ಹೆಂಗ್ ಅನ್ಸ್ತಿದೆ ಗುರು ಅವರೇ? ಸಿಕ್ಕಾಪಟ್ಟೆ ಖುಷಿ. ಖುಷಿನಾ? ನಮ್ಗೆ ಹಂಗೆ ಒಬ್ರು ನಿಮ್ಗೆ? ಈಸ್ ವೆರಿ ಸ್ಯಾಡ್. ನಿಮ್ಗೆ? ಫುಲ್ ಹ್ಯಾಪಿ. ಮುದಾಸಿರ್ ಒಂದು ವಿಕೆಟ್ ಡೌನ್ ಸಖತ್. ಇನ್ನೊಂದು ವಿಕೆಟ್ ನಮ್ ಗ್ಯಾಂಗ್ ಸೇರ್ಕೊಂಡಿದ್ದಾರೆ ಅಷ್ಟೇ. ಬ್ರೋ ನಿಮ್ದು? ನಮ್ದು ಏನಿಲ್ಲ ನೋಡಿ, ಅಲ್ಲಿ ಸುಸ್ತಾಗಿ ಕುತ್ಕೊಂಡ್ರೆ ನಿಮ್ ಬ್ಲಾಗ್ ನೋಡಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಫುಲ್ ಚೌಟ್ರಿನ ತೋರ್ಸೋಣ. ಹೌದು, ಎಷ್ಟು ಗಂಟೆನೇ ಈಗ? 11:25. ಇವಳೀಗ ಇದರಲ್ಲಿ 11:25. ನಾವಿನ್ನು ಇಲ್ಲೇ ಕೂತಿದ್ದೀವಿ. ಸಿ ಏನಾಗುತ್ತೆ ಅಂತ ನಾನು ಕಾಣಿಸ್ತಿದ್ದೀನಿ. ಜಿಜಿ, ವಾಟ್ ಇಸ್ ದಿಸ್? ಹಿಂಗೆಲ್ಲ ಬರ್ತೀರಾ? ಮೈ ಮೇಲೆ ಏನೋ ಬಂದಿದೆ. ನಾಳೆ ಸಿಗೋಣ. ಅಂಡ್ ಆದ್ರೆ ಇವತ್ತು ಈಗ ಮೈಸೂರು ಪ್ಯಾಲೇಸ್ ಇಂದ ಹೋಗ್ಲೇಬೇಕು ಅಂತ ನಂಗೆ ತುಂಬಾ ಇಷ್ಟ ಆಗಿದೆ. ನೋಡೋಣ, ಆದ್ರೆ ಹೋಗೋಣ ಅಂತ ಹೇಳಿದ್ದೀನಿ. ಈಗ
ಲೆಟ್ಸಿ ಹೋಗೋಣ ಈಗ. ರೆಡಿನೇನೆ ಬರಕ್ಕೆ? ಯಾ ಯು ಬಾಯ್ ಬಾಯ್. ಬರಲ್ವಾ? ಸೋನ ಬಾರಿಸ್ತಾ ಅವ್ರ ಗಾಡಿ. ಯಪ್ಪ ನನ್ ವಿಂಡೋ ಮುಚ್ತೀನಿ. ಸಿಕ್ಕಾಪಡೆ ದೂರ ಓಡಿಸ್ತಾವ್ರ ಗಾಡಿ. ಈ ವಿಂಡೋ ಮುಚ್ಚು, ಡಸ್ಟ್ ಅಲರ್ಜಿ ಆಗುತ್ತಿಲ್ಲ. ಹಂಗಿಂದ ಸಿಟಿ ರೌಂಡ್ಸ್ ಹೋಗ್ತಾ ಇದೀವಿ ನಾವು. ನಮ್ಮ ಬಾವ ಡ್ರೈವ್ ಮಾಡ್ತಿದ್ದಾರೆ, ನಮ್ಮ ಅಕ್ಕ ಕೂತಿದ್ದಾರೆ, ನಿಖಿಲ್ ಬ್ರೋ ಅವರ ಮಗಳು, ಅವರ ವೈಫ್ ಅಂಡ್ ನಾನು. ಈ ಕಾರಲ್ಲಿ ನಾವು ದರ್ಶನ್ ಬ್ರೋ ಕಾರಲ್ಲಿ ಹೋಗ್ತಿದೀವಿ ಈಗ. ಸಿಡಿ ಕಾರಲ್ಲಿ ಯಾರು ಹೋಗ್ತಿದ್ದಾರೆ. ಆಮೇಲೆ ದರ್ಶನ್ ಬ್ರೋ, ವಿನಯ್ ಬ್ರೋ, ಮೇಘನಾ ಒಂದು ಕಾರಲ್ಲಿ ಹೋಗ್ತಿದ್ದಾರೆ. ಧ್ಯಾನು ಮತ್ತೆ ಇನ್ಯಾರು ಇದರಲ್ಲಿ, ಸೋಹನು, ಭೂಮಿಕಾ, ಸುಹಾಸ್ ಇಲ್ವಾ, ಯಶೋದ್ರಿತ್ ಅವರೆಲ್ಲ ಒಂದು ಕಾರಲ್ಲಿ ಇದ್ದಾರೆ. ಸುಹಾಸ್ ಇದ್ದಾರಾ? ಎಲ್ರು ಒಂದ್ ರೌಂಡ್ ಹೋಗ್ತಿದೀವಿ. ನನ್ಗೆ ಆಕ್ಚುಲಿ ಇಷ್ಟ ಆಯ್ತು ಮೈಸೂರು ಒಂದ್ ರೌಂಡ್ ನೋಡ್ಬೇಕು ನೈಟ್ ಅಂತ. ಸೊ ಎಲ್ರು ಒಂದ್ ನೈಟ್ ರೈಡ್ ನೋಡೋಣ ಮೈಸೂರು ಹೇಗಿರುತ್ತೆ ಅಂತ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಲೆಟ್ಸ್ ಸಿ, ಬನ್ನಿ ನಿಮ್ಗೂ ತೋರಿಸ್ತೀನಿ. ಅಲ್ಲ ನಾನು ಫೈನಲಿ ನನ್ನ ಆಸೆ ಈಡೇರೋದಕ್ಕೆ ಎಲ್ರು ನೋಡಿದ್ರು. ನಡಿ ಮುಂದಕ್ಕೆ ಲಿಟ್ರಲಿ ಸಿಕ್ಕಾಬಡೆ ಖುಷಿ ಆಗೋ ಫೀಲಿಂಗ್ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಮೈಸೂರು ಪ್ಯಾಲೇಸ್. ಇಷ್ಟೊತ್ತಲ್ಲಿ ಐ ಥಿಂಕ್ ದ ಹೆಲ್ ನಂಗೆ ಸಿಕ್ಕಾಬಡೆ ಇಷ್ಟ ಗೈಸ್ ಇಷ್ಟೊತ್ತಲ್ಲೆಲ್ಲ ನೋಡೋಕ್ಕೆ ಪ್ಯಾಲೇಸ್ನ. ಹಿಂಗಿದೆ ನೋಡಿ, ವಾವ್, ಫೀಲಿಂಗ್ ಕ್ರೇಜಿ ಗೈಸ್. ಎಷ್ಟು ಚಿಂದಿ ಇದೆ. ಬರ್ಬೇಕು ಅದಕ್ಕೆ ಧ್ಯಾನ ನಾಟಚುವಲ್ ಬಂತು ಅಂತ. ಸೊ ಫೈನಲಿ ಲಾಸ್ಟ್ ಟೈಮ್ ಅಂತೂ ಪ್ಯಾಲೇಸ್ ನೋಡಕ್ಕಾಗಿಲ್ಲ, ಈಗ ನೋಡ್ತಿದೀವಿ ನೋಡಿ ಫ್ರೆಂಡ್ಸ್. ಪ್ಯಾಲೇಸ್ ಈ ಸಂದಿಯಿಂದ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣತ್ ನೋಡಿ. ಎಲ್ಲಿ ಇಲ್ಲಿ ಹತ್ತಬೇಕು ಇದೊಂದು ಗೇಟ್ ಇಲ್ಲ ಅಂದ್ರೆ ಫೋಟೋ ಚೆನ್ನಾಗಿ ಬರೋದು. ನೋಡಿ ಮೈಸೂರು ಪ್ಯಾಲೇಸ್ ನೋಡಿದೀರಾ? ಇಷ್ಟೊತ್ತಲ್ಲಿ ನೋಡಿದೀರಾ ಪ್ಯಾಲೇಸ್ ಎಲ್ಲ? ನೋಡಿದ್ದೇನೆ ನೀನು? ನೀನಲ್ಲಿ ನೋಡಿ ಆಸೆ ಆಯ್ತು ಗೈಸ್, ಮುಗೀತು. ಪೊಲೀಸವ್ರು ಬಂದ್ರು ಅವರು, ಸೊ ಅದಕ್ಕೆ ಹೊರಟ್ವಿ. ಖುಷಿ ಆಯ್ತು ಗೈಸ್. ಚಿಕ್ಕದು ಮೈಸೂರು. ಎಷ್ಟು ಗಂಟೆ ಈಗ? 12:14. ಸೀರಿಯಸ್ಲಿ ನಿಮ್ದೆಲ್ಲ ಸಾರಿಸ್ತೈತೆ, ಎತ್ಕೋ ಬಟ್ಟೆ. ಓ ಗೈಸ್, ಇಲ್ಲ ಸಕ್ಕತ್ತಾಗಿದೆ. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊತ್ತಲ್ಲಿ ನೋಡಿದ್ದು. ಆದರೆ 12 ಗಂಟೆಯಲ್ಲಿ ಬಂದು ನೋಡಿ. ಸಕ್ಕತ್ತಾಗಿದೆ ಗೈಸ್. ಆ್ಯಂಡ್ ಲೈಫಲ್ಲಿ ಒಂದು ಮೆಮೊರಿ ಅಂತಾರಲ್ವಾ, ದಿಸ್ ಇಸ್ ಲೈಕ್ ಮೋಸ್ಟ್ ಮೆಮೊರೇಬಲ್. ರಕ್ಷಿತ್ ಮದುವೆಗೆ ಬಂದು ನಾವು ಇಷ್ಟು ನೈಟ್ ಪ್ಯಾಲೇಸ್ ನೋಡ್ತೀವಿ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಂದ್ಕೊಂಡಿದ್ರಾ ನೀವಿಬ್ರು? ಹಾಂ, ನನ್ನ ಆಸೆಯಿಂದ ನನ್ನ ಆಸೆಯಿಂದ ನೀವೆಲ್ಲರೂ ನೋಡಿದ್ರಿ ಅಷ್ಟೇ. ಸೊ ಬನ್ನಿ ಗೈಸ್, ಅಲ್ಲೇ ಪೊಲೀಸ್ ಅವರು ನನ್ನ ಪಕ್ಕನೇ. ನಾನು ಹೇಳಿದಕ್ಕೆ ಔಟ್ಫಿಟ್ಟಲ್ಲಿ ಎಲ್ಲರೂ ಬಂದಿರೋದು ಗೈಸ್, ಲಿಟ್ರಲಿ. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಖಂಡಿತವಾಗ್ಲೂ ಇಷ್ಟವಾಗಿರುತ್ತೆ ಅಂತ. ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ಮದುವೆ ವ್ಲಾಗ್ 1-2 ಡೇಸ್ ಬಿಟ್ಟೆ ನಿಮಗೆ ಜಸ್ಟ್ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟವಾಗಿರೋ ದಯವಿಟ್ಟು ಎಲ್ಲರೂ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ರಕ್ಷಿತ್, ನಂದಿನಿ, ನೀವೇನಾದರೂ ನನ್ನ ವ್ಲಾಗ್ ನೋಡ್ತಿದ್ರೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಬೋತ್ ಆಫ್ ಯು. ಇಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್